ಎಲ್ಲೆಲ್ಲೂ ನಮಸ್ಕಾರ. ನಾನು ಮತ್ತು ನಿಮ್ಗೂಡ ಲೇಟ್ ಆಯಿತು ಮಲಗೋದು. ಒಂದು ಸ್ವಲ್ಪ 8 ಗಂಟೆಗೆ ಇದ್ದೀನಿ. ಬಿಸಿಲೆಲ್ಲ ಈ ಥರ ಬಂದೈತೆ. ಅಲ್ಲಿ ಕಾರಲ್ಲಿ ನಿಂತೈತೆ ನೋಡಿ. ಈಗ ಅವರು ಮಂಗಳವಾರ ವ್ಯಾಪಾರ ಚೆನ್ನಾಗಿ ಮಾಡಬೇಕು. ಅದಕ್ಕೆ ಬೇಕಾಗಿ ಎಲ್ಲ ಬೇಗ ಐಟಮ್ ರೆಡಿ ಮಾಡಿಕೊಂಡು ಹೋಟ್ಲಕ್ಕೆ ಹಾಕೋಣ. ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ ಬನ್ನಿ. ಸರ್ ಮುಟ್ಟೆ ಅಕ್ಕಿ ಎತ್ತು ಬಿಸಿಲು ಬೆಳಗ್ಗೆ ಹೊಡಿತಾ ಇದ್ದೀವಿ. ಹಾಂ 1850 ಐತೆ. ಹಾಂ ಇನ್ನು 50 ಫೋನ್ಪೇ ಮಾಡಿದ್ದೀನಿ. ಒಂದೇನು ಕೂಡ ಹಾಕ್ಕೊಡಿ. ಆಶೀರ್ವಾದ ಚೆನ್ನಾಗಿರುತ್ತೆ ಅಂತನಾ? ಲೂಸ್ಗಿಂತ ಇದು ಚಂದ. ನಮಗೆ ಗೊತ್ತಲ್ಲ, ನಮ್ಮ ಮನೆಯಲ್ಲ ಹೇಳೋದು. ಇದು ಒಂದು ಬಾಳೆಹಣ್ಣು ಬರ್ಕೊಬಿಡು. ಇದ್ಯಾವ್ದು ಹಪ್ಳ ಇದು? ನಮ್ಮ ಅಪ್ಪ ಹಪ್ಳದಾಗ ಬಂದಿದ್ದು. ಎಷ್ಟಿರ್ತಾವೆ ಕಣೆ ಇದರಲ್ಲಿ? ಎಷ್ಟಿರ್ತಾವೆ ಕಣೆ? ಗ್ರಾಮ್ ಲೆಕ್ಕ ಇವಾಗ, ಅವೆಲ್ಲ ಪೀಸ್ ಲೆಕ್ಕ ಅಲ್ಲ. ಗ್ರಾಮಲ್ಲಿ ಎಷ್ಟು ಪೀಸ್ ಬರ್ತವೆ ಅಷ್ಟು? 1/4 kg, 200 ಗ್ರಾಮ್, 300 ಗ್ರಾಮ್. ಇದರೊಳಗೆ ತುಂಬ ಕಂಪ್ನಿಗಳ ರೈಟ್ ನೋಡಿಲ್ಲ, ರಾಮನಗರ ಕಂಬೆ. ಹಾಂ ಹಾಕ್ಬಿಟ್ಟು ಪ್ಲೇಟ್ಗಳನ್ನು ತೊಳ್ಕೊಬೋದು. ಒಂದು ಎಲೆಕೋಸ್ಗೆ 50 ರೂಪಾಯಿ ಇಸ್ಕೊಂಡ್ರು. ಒಂದು ಕೋಸ್ಗೆ 50 ರೂಪಾಯಿ. ಅಪ್ಪ ನಾವು ಬೆಳೆ ರೈಟ್ ಮಾತ್ರ ರೈಟ್ ಸಿಗಲ್ಲ. 50 ರೂಪಾಯಿ kg ತಗೊಳ್ಳೋದು. ಗಾಡಿ ಸೈಡಿಗೆ ಪಾರ್ಕ್ ಮಾಡಿಬಿಡೋಣ. ಈಗ ಸರ್ ಹಂಗೆ ಅಂಗಡಿ ತೆಗ್ದಿಲ್ಲ, ಇಲ್ಲೇ ಹಾಕ್ಬಿಡ್ತೀನಿ. ಇವಾಗ ಹೋಗಿ ನೀರು ತರಬೇಕು. ನೀರು 3 ಕ್ಯಾನು ಖಾಲಿ ಆಗವೆ. ಈಗ ನೀರು ತಗೊಬಂದ್ಬಿಟ್ಟು ಬೇಗ ಕೆಲಸ ಮುಗಿಸೋಣ. ಈಗ ನೀರು ತಗೊಬರೋಣ ಬನ್ನಿ. ಅಲ್ಲ ಗುರು, ಯಶ್ವಿನಿ ಮೇಡಮ್ಗೆ ಏನಾಗೈತೆ ಈಗ? ಇಲ್ಲಿ ಗೆದ್ದುಬಿಟ್ಟು ಅವನೇನೋ ಸೆಲೆಬ್ರೇಷನ್ ಅವ್ನು ಮಾಡ್ಕೊತಿದ್ದಾನೆ. ಅವ್ರ ಕೆಪಾಸಿಟಿ ಇರೋರು ಗೆದ್ಕೊಂಡು ಬರ್ತಿದ್ದಾರೆ. ಇವರೊಂದು ಸ್ಟೇಟ್ಮೆಂಟ್ ಕೊಟ್ಟವ್ರಲ್ವ, ಇದು ಕಾಮಿಡಿ ಶೋನ, ಕಾಮಿಡಿಯವ್ರಿಗೆ ಮಾತ್ರನಾ ಅಂತ. ಈಗ ಹೋದ ಸಲ ಹನುಮಂತ ಗೆದ್ದ, ಅವ್ರು ಬಂದು ಹಾಡಾಡ್ತಾರೆ. ಮತ್ತು ಅದಕ್ಕಿಂತ ಮುಂಚೆ ಕಾರ್ತಿಕ್ ಅವರು ಗೆದ್ದಿದ್ರು. ಅವರು ಬಂದು ಧಾರಾವಾಹಿ ಈ ಥರ ಮಾಮೂಲಿ ಆ್ಯಕ್ಟಿಂಗ್ಗಳೆಲ್ಲ ಮಾಡ್ತಾರೆ. ಇವ್ರು ಏನು ಈಗ ಯಾವುದಕ್ಕೆ ಸೀಮಿತೇನೋ ಅಂತ ಇಲ್ಲ ಕಪ್ಪು. ಎಲ್ಲ ಫೀಲ್ಡಲ್ಲೂ ಸಾಂಗ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಸೋಷಿಯಲ್ ಮೀಡ್ಯಾದಲ್ಲಿ ಯಾರು ಫೇಮಸ್ ಆಗಿರ್ಬೋದು, ಧಾರಾವಾಹಿ ಆಗಿರ್ಬೋದು, ಎಲ್ಲರನ್ನೂ ಕರ್ಕೊಂಡು ಬಿಡ್ತಾರೆ. ಅವ್ರ ಕೆಪಾಸಿಟಿ ಇರೋದು ಗೆದ್ಕೊಂಡು ಬರ್ತಾರಪ್ಪ. ಇವ್ರು ಏನೇನೋ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದು ಯಾಕೆ ಹಿಂಗೆ ಆಡ್ತಾರೋ? ನೆನ್ನೆ ನೋಡ್ರೆ ಮಾವನ ಮಗು ಪ್ರೀತಿ ಅಂತಾರೆ, ಇವಾಗ ನೋಡ್ಬಿಟ್ಟು ಬನೀನೋ ಗಿನಿನೋ ಈ ಸಿಂಪತಿ ಅಂತಾರೆ. ಇಲ್ಲಿ ಏನೋಪ್ಪ, ಅವ್ನು ಗೆದ್ದವನೇ ಬಿಡು ಅಂದ್ಕೊಂಡು ಇದು ಮಾಡ್ತಾಯಿಲ್ಲ. ಬಟ್ ಏನು ಅವ್ರ ಕೆಪಾಸಿಟಿ ಇರೋದಕ್ಕೆ ಅಷ್ಟು ಚಾನಲ್ ನಂಬರ್ 1 ಬರೋಕ್ಕೆ ಕಾರಣ ತುಂಬ ಪಾತ್ರ ಇಲ್ಲಿದೆ. ಅದೆಲ್ಲ ಅವ್ರಿಗೇನು ಗೊತ್ತೇ ಇಲ್ವೋ ಏನೋ ಗೊತ್ತಿಲ್ಲ. ಹೊರಗಡೆ ಅವರ ಸೆಲೆಬ್ರೇಷನ್, ಅವ್ರ ಅಭಿಮಾನಿ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಸುದೀಪ್ ಸರ್ ಪ್ರೀತಿಯಿಂದನೂ 10 ಲಕ್ಷ ಕೊಟ್ಟರು. ಇವ್ರು ಅದು ಏನಕ್ಕೆ ಹಂಗೆ ಮಾತಾಡ್ತಿದ್ದಾರೋ, ಹಿಂಗೆಲ್ಲ ಏನಕ್ಕೆ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೋ. ಹಾಕಿದಾರಲ್ವಾ ಟರ್ನ್ ರೈಟ್, DHL ಮತ್ತು ಬ್ಲೂ ಡಾಟು. ಅಲ್ಲೆಷ್ಟು ಕೊಡ್ತೀರೋ? 14 ರೂಪಾಯಿ. 18 ರೂಪಾಯಿ ಇರ್ತದ. ಹಾಂ, 4 ರೂಪಾಯಿ ತೊಗೊಂಡು ನಮ್ಗೆ 14 ರೂಪಾಯಿ ಕೊಡೋದು ಮೋಸ. ಹಾಂ, ಅಂದರೆ ಒಂದು ಆರ್ಡ್ರಿಗೆ 14 ರೂಪಾಯಿನಾ? ಕಿಲೋಮೀಟ್ರ್ ಲೆಕ್ಕ ಅಲ್ವಾ? ಕಿಲೋಮೀಟ್ರ್ ಲೆಕ್ಕ ಕೊಡ್ಬೇಕು ತಾನೆ? ಇದು ಏನೋ ನಮಗೂ ಗೊತ್ತಿಲ್ಲ. ಹುಡುಗರು ಹೊಡಿತಾರೆ ಒಟ್ಟಲ್ಲಿ, ಯಾವಾಗಲೂ ಬಿಸಿನೇ. ಒಂದು 300 ಹಾಕ್ತಾರ. ದೊಡ್ಡ ಹಾಂ, ಅದೇ ಹಿಂದೆಗಡೆ ಹಾಕೋತಾರಲ್ಲ ಗಾಡಿಗೆ, ದೊಡ್ಡ ಪಾರ್ಸಲ್ ಅದೆಲ್ಲ ಗೊತ್ತಿಲ್ಲ ಒಟ್ಟಿನಲ್ಲಿ. ನಾವು ಚಿಕ್ಕ ಪೀಸ್ಗಳೇ ಕೊರಿಯರ್. ಹಾಂ, ಈಗ ಅಲ್ಲಿ 1 ಆರ್ಡ್ರು 14 ರೂಪಾಯಿ ಡೈಲಿ. ಮತ್ತು ಪೀಸ್ ಇದೆ.
18-19 ಒಳ್ಳೇದಲ್ಲ ನಿಮಗೆ? ಅದಕ್ಕೆ ಕೊಡ್ತಾರಂತೆ. ಆ ಕೆಲಸ ಆಯ್ತಂತ ವೇಕೆನ್ಸಿ ಯಾರು ಹೇಳಿದ್ರೆ ಕೆಲಸ ಐತೆ ಅಂತ? ಜನ ಹೇಳಿದ್ದಾರೆ ಅದು ಇಲ್ಲಾಂದ್ರೆ ಗೊಂಡಲ ಗೇಟಲ್ಲಿ ಇರೋದು ಇದೊಂದೇ. ಹಾಂ ಗೊಂಡಲ ಗೇಟ ಇರೋದು ಇದೊಂದೇ. ಅದೇ ರಾಮನಗರ ಒಂದಿದೆ. ಅದೇ ನೀವು ರಾಮನಗರ ಬನ್ನಿ ಇರೋದು ರೂಮಲ್ಲಿ ಅಬ್ಬುಕುಪ್ಪೆ ಆದರೆ ಇಲ್ಲ ಹೊಡಿಬೇಕಾಗಿದೆ. ಕೇಳ್ಕೊಂಡು ಜಾಯಿನ್ ಆಗ್ಬೇಕಂತ. ಕೇಳ್ಕೊಂಡು ಹೋಗು ಅಷ್ಟು, ಇನ್ನೇನು ಮಾಡ್ತೀಯ? ಇದು ನಮ್ಮ ನಾಯಿ. ಇದು ನಾವು ಸಾಕಿರೋ ನಾಯಿ. ಇದು ನಾವು ಸಾಕಿರೋ ನಾಯಿ. ಅಲ್ಲನಾ ಗುಂಡ ಅಂತ. ಜನ ಹೋಗ್ತಾರಲ್ಲ ಅಡ್ಡಾಡ್ತಾರಲ್ಲ. ಹಾಂ ಅಲ್ಲ, ಅವ್ರನ್ನೆಲ್ಲ ಕೇಳಿದ್ರೆ ಹೆಂಗೆ ಗೊತ್ತಾಗುತ್ತೆ ನಿನಗೆ? ಇಲ್ಲಿರೋ ಬ್ಲೂ ಡಾಟ್ನೇ ಕೇಳಬೇಕು ನೀನು. ಅಲ್ಲ ಹಾಂ, ನಂಬರ್ ಹಾಕಿಲ್ವಾ? ನಂಬರ್ ಹಾಕಿಲ್ವಾ? ಅದೇನದು ಏನೋ ಹಾಕೋರಾರೆ. ಡಿಸೈನರ್ಸ್ ಆಮೇಲೆ ಅದೇನು ಬೇರೆ ವಿತ್ ಬ್ಲೂ ಡಾಟು ಬ್ಲೂ ಡಾಟು ಮತ್ತು DHL ಇರೋದಿಲ್ಲಿ. ಮಾಡು, ಪರವಾಗಿಲ್ಲ. ಒಟ್ಟಲ್ಲಿ ಜನ ಯಾವಾಗಲೂ ಇರ್ತಾರೆ. ನನಗೆ ಗೊತ್ತಿಲ್ಲ, ನಂಗೆ ಚಿಕನ್ ತರಕ್ಕೆ ಬರ್ತೀನಲ್ಲ ಇಲ್ಲಿ. ಹಾಂ, ಮಾಡ್ಕೊಂಡು ಹೋಗಿ ಅಷ್ಟೇ. ಮೈಲೇಜ್ ಎಷ್ಟು ಬರ್ತದೆ ಗಾಡಿ ಇದು? ಸುಜುಕಿ ಕಂಪ್ನಿ ತಾನೆ? ಸುಜುಕಿ ಕಂಪ್ನಿದು ಮೈಲೇಜ್ ಎಷ್ಟು ಬರ್ತದೆ? ಒಂದು 50 ಬರ್ತದಾ? 40. ಇದರಲ್ಲೇ ತಾನೇ ಹೊಡೆಯೋದು ನೀನು? ಬಿಡ್ಸ್ ಕೆಳಗಡೆ ನೋಡ್ತೀನಿ. ಒಂದು ಸಲ ಊಟಕ್ಕೆಲ್ಲ ಬರ್ತಿದ್ದಲ್ಲ, ಊಟಕ್ಕೆ ಬರ್ತಿದ್ದೆ ಅಲ್ಲಿಗೆ ಬಿಡ್ಸ್ ಕೆಳಗಡೆ ಊಟಕ್ಕೆ ಬಂದಿದ್ಯಾ? ಅಲ್ಲಿ ಬಿಡ್ಸ್ ಕೆಳಗಡೆ ಹಾಕ್ತೀನಲ್ಲ ನಾನೇ. ಮಧ್ಯಾಹ್ನ ಹಾಕ್ತೀರಿ? ಕೇಳ್ಕೊಂಡು ಹೋಗು ಏನಂತ. ಏನು ಮಾಡೋಕ್ಕಾಯ್ತು? ಈಗ ಅಲ್ಲಿ ಬಿಟ್ಬಿಟ್ಟಿದ್ಯಾ? ಹೊರಟೆ ಹೋಟ್ಲಿಂದ. ಟೈಮಲ್ಲಿ 12 ಗಂಟೆ ಆಯಿತು. ನನ್ನ ಹೆಂಡ್ತಿನೂ ಹಂಗೆ ಬಸ್ ಸ್ಟ್ಯಾಂಡ್ ಬಿಡ್ಬೇಕಿತ್ತು. ಹಂಗೆ ಬಿಟ್ಬಿಟ್ಟು ಬಂದೆ. ಮಂತ್ರಾಲಯ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ. ಇಲ್ಲೇ ಕೆಂಗೇರಿ ಹತ್ರ ಕೆಂಗೇರಿಂದ 15 ಕಿಲೋಮೀಟ್ರ್ ಮಾಗಡಿ ಸೈಡ್ ಯಾವುದೋ ಮಂತ್ರಾಲಯ ದೇವಸ್ಥಾನ ಥರ ಐತಂತೆ, ಚೆನ್ನಾಗೈತಂತೆ. ಅಲ್ಲಿ ಹೋಗ್ತಿದ್ದಾರೆ. ಅಲ್ಲಿಂದ ಬಿಟ್ಟು ಇಲ್ಲಿ ಬಂದು ಪೆಟ್ರೋಲ್ ಹಾಕ್ಸ್ಕೊಂಡು ಹಂಗೆ ಕಂಪನಿ ಕಾರ್ಗೆ ಈಗ ಹೋಟ್ಲ್ ಹಾಕಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಮಂಗಳವಾರ, ಸ್ವಲ್ಪ ಐಟಮ್ ಎಲ್ಲ ಜಾಸ್ತಿ ತೊಗೊಂಡು ಹೋಗ್ತಾ ಇದ್ದೀನಿ. ಬಿಸ್ನೆಸ್ ಎಲ್ಲ ಚೆನ್ನಾಗಾದರೆ ಸಾಕಪ್ಪ. ಟೈಮ್ ಹೋಗೋದೇ ಗೊತ್ತಾಗಲ್ಲ. ಕೆಲಸ ಮಾಡ್ಕೊಂಡು ಹೋಗೋದೆ. ಅಲ್ಲಿ ಹೆಂಗೋ ಗಾಡಿಗಳು ಯಾರೂ ಹಾಕಿಲ್ಲ ಅಂದರೆ ಸಾಕು. ಗಾಡಿಗಳು ಹಾಕ್ಬಿಟ್ರೆ ತಲೆನೋವತ್ತಾಗೆ ಅವೆಲ್ಲ ಎತ್ತಿಸಿ ಮೊದಲೇ ಟೈಮ್ ಆಗೈತೆ. ಟೈಮ್ ಆಗಿರೋದ್ರ ಜೊತೆಗೆ ಅಲ್ಲೋಗಿ ಮತ್ತೆ ಟೈಮ್ ಮಾತ್ರ ಇನ್ನೂ ಬೇಜಾರಾಗೋಯ್ತದೆ. ಕಾರ್ದು ಬೇರೆ ಸ್ವಲ್ಪ ಈ ಬ್ರೇಕ್ ಪ್ಯಾಡ್ಗಳು ಉಜ್ಜೋಗೋ ಸ್ವಲ್ಪ ಇನ್ನೊಂದು ಸ್ವಲ್ಪ ಎಲ್ಲ ಐತೆ. ಬ್ರೇಕ್ ಹಿಡಿದ್ರೆ ಒಂದೇ ಸಲ ಕಂಟ್ರೋಲ್ ಆಗೋಲ್ಲ. ಬ್ರೇಕ್ ಪ್ಯಾಡ್ಗಳು ಬೇರೆ ಹಾಕ್ಸ್ಬೇಕು. ಒಂದು 1000 ಆಗುತ್ತೆ. ಆಲ್ಮೋಸ್ಟ್ 1,500 ಆಗುತ್ತೆ. 800 ರೂಪಾಯಿನೂ ಐತೆ ಪ್ಯಾಡ್ಗಳು. ಅದಕ್ಕೆ ಇನ್ನು ಹಾಕೋದು ಲೇಬರ್ ಚಾರ್ಜ್ ಬೇರೆ ಇಸ್ಕೊತಾರೆ. ಬೇರೆ ಹಾಕ್ಸ್ಬೇಕು. ಒಳ್ಳೆ ಖರ್ಚಿಂದೇ ಖರ್ಚು. ಬರೀ ಖರ್ಚೇ ಆಗ್ಬಿಟ್ಟವೆ ಹೋಗಿಯತ್ತೆ. ಗಾಡಿಗಳು ಬೇರೆ ಹಾಕಿದ್ದಾರೆ. ಯಾರೋ ಒಬ್ಬ ಹಾಕಿದ್ದಾನೆ ಸದ್ಯ. ಎತ್ತಿಸ್ಬೇಕು ಇವಾಗ. ಇವನು ಎತ್ತಿಸ್ಬಿಟ್ಟು ಹೋಟ್ಲ್ ಹಾಕೋಣ. ಬಿಸಿಲು ಮಾತ್ರ ಸಖತ್ ಹೊಡಿತೈತಿ ಇವತ್ತು. ಅವ್ನು ಯಾರೋ ಇವಾಗ ಹಾಕ್ತಾವ್ ನೋಡಿ. ಎಲ್ಲೊಂದು ಗಾಡಿ ನಿಂತೈತಿ, ಇನ್ನೊಬ್ಬ ತಗೊಬಂದು ಇವಾಗ ಹಾಕ್ತಾವ. ಒಂದೇ ಒಂದು ಗಾಡಿ ನಿಂತೈತಿ ಅಂತ ಹೇಳಿದ್ಕೇನು. ಹೆಂಡ್ತಿ ಚಪಾತಿನೂ ಹೆಸ್ರು ಕಾಳು ಪಲ್ಯ ಮಾಡಿದ್ದು ಸಖತ್ತಾಗಿತ್ತು. ತಿನ್ಕೊಂಡು ಬಂದೆ. ಎತ್ತಿಸ್ಬೇಕು ಇವಾಗ. ಇಬ್ರೂ ಎತ್ತಿಸ್ಬೇಕು ಇವಾಗ. ಹೋಟ್ಲು ಹಾಕ್ತೀನಿ. ಹೋಟ್ಲು ಮುಂದೆ ಎಲ್ಲ ಹಾಕಬಿಡಿ ಆ ಕಡೆ. ಹೋಟ್ಲು ಹಾಕ್ತೀನಿ. ಹೋಟ್ಲು ಒಂಚೂರು ಆ ಕಡೆಗೆ ಹಾಕಬಿಡಿ. ಆ ಅಣ್ಣ ಹೋಟ್ಲು ಹಾಕ್ತೀನಿ ಗಾಡಿ ತೆಗಿ ಅಂದರೆ ನಾನೇನು ಮಾಡಲಿ ಅಂತ. ಹೋಟ್ಲು ಇಲ್ಲೇ ಹಾಕ್ತೀನಿ, ಗಾಡಿ ಒಂಚೂರು ಆ ಕಡೆಗೆ ಹಾಕಬಿಡಿ. ಇದು ನನ್ನ ಈ ಅಣ್ಣ ಹೆಂಗೆ ಆಯ್ತದ. ಈಗ ಅವನ ಬೇರೆ ಎತ್ಬೇಕು. ಅವಣ್ಣ ಬೇರೆ ಕಾಲು ಹಾಕೊಂಡು ಮಲ್ಗವನೆ. ಹಾಕೋಣ ಇವಾಗ. ಯಾರೋ ನೋಡಿದ್ರು ಕ್ಯಾರೇ ಇಲ್ಲ, ಏನು ನೋಡಿದ್ರು ಕ್ಯಾರೇ ಇಲ್ಲ. ಪುಣ್ಯಾತ್ಮ ಸಣ್ಣ ಇದೆ.
ಅದು ಮಹಾರಾಷ್ಟ್ರದ ಗಾಡಿ ಬೇರೆ. ನಮಗೆ ಕನ್ನಡ ಬರೋಲ್ಲ, ನಮ್ಗೆ ಹಿಂದಿ ಬರೋಲ್ಲ. ಅಲ್ಲೇ ನಮ್ಮ ಮಕ್ಕಳು ತಲೆ ಎಲ್ಲ ಮಾತಾಡ್ತಾರೆ. ಅವಾಗೆ ಕನ್ನಡದಲ್ಲಿ ಹೇಳ್ತೀವಲ್ಲ ಹಿಂಗೆ ಎತ್ತು ಗಾಡಿ ಅಂತ, ಏನಕ್ಕೆ ಎತ್ತಬೇಕು ಹಂಗೆ ಅವ್ರು ಹಿಂದಿಲಿ ಹೇಳ್ತಾನೆ, ಸರಿಯಾಗಿ ಅರ್ಥವಾಗಲ್ಲ. 2 ಸಲ ಆಗ ನೋಡಿದ್ವಿ, ನೋಡೋಣ. ಬಡ್ಡಿ ಅದಕ್ಕೆ ಯಾರೇ ಅಂತ ಇಲ್ಲ, ಈಗ ಹೋಗಿ ಎತ್ಸೋಣ ಇರಿ. ಇದೇ ಗಾಡಿ ಮಹಾರಾಷ್ಟ್ರ 4171. ಎತ್ತಪ್ಪ ತಂದೆ, ಗಾಡಿ ಎತ್ತೋ ಮುಂದೆ. ಭಯ್ಯಾ भैया गाड़ी अदर पार्क करो. हाँ होटल होटल इधर में होटल आता. हाँ गाड़ी अदर. हाँ गाड़ी. हाँ नॉन वेज है, नॉन वेज. सादा नहीं, नॉन वेज. हाँ मट चिकन 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 है. अदर पार्क करो. ಸದ್ಯ ಹೇಳ್ದ ತಕ್ಷಣ ಪಾಪ ಎತ್ತುತ್ತಾರೆ ನಾವು ಅಣ್ಣ. ಕೆಲವೊಬ್ರು ಉರ್ಸಾಕ್ಬಿಡ್ತಾರೆ ಗುರು, ಯಾಕೆ ಏನು ಅವನಿಂದ ಹಿಂದಿಲಿ ಹೇಳ್ತಾರಲ್ಲ ಅರ್ಥ ಆಗುತ್ತೆ ಅಷ್ಟೇ, ನಮಗೆ ಮಾತಾಡೋಕ್ಕೆ ಬರೋಲ್ಲ. ಅದು ಇದು ತಲೆಗೆ ಡ್ರಿಲ್ ಹೊಡಿತಾ ಇರ್ತಾರೆ. ಅವನು ಹೆಂಗೆ ಊಟ ಏನು ಅಂತಲೂ ಕೇಳ್ಬಿಟ್ಟು ಎತ್ತುತ್ತವನೆ. ಎಲ್ಲ ಐಟಮ್ನೂ ಟಕ 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 ಅಂತ ಎತ್ತಿಕಣ. ನಾನು ಹೆಂಡ್ತಿನ ಬಿಡೋಕ್ಕೆ ಬಂದಿದ್ದೆ, ಚೇರೇ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಹೋಟ್ಲ ಹತ್ರ. ಎಲ್ಲನೂ ಐಟಮ್ ಹಾಕ್ಕೊಂಡು ಚೇರೇ ಬಿಟ್ಟು ಬಂದಿದ್ದೀನಿ. ಅವಳು ಹಂಗೆ ಕಾರಿನ ಕೆಳಗಡೆ ಇಳಿದೆ, ಬಸ್ ಹತ್ತೋ ಟೈಮಲ್ಲಿ ಅವಳು ಬಸ್ಸು ಮೇಲ್ಗಡೆ ಚೇರ್ ಹಾಕೋತೀನಲ್ಲ, ಚೇರ್ ಇಲ್ವಲ್ಲ ಅಂತ ಅವಾಗ ಹೇಳಿದ್ಲು. ಆಗ ಚೇರ್ ಹಾಕ್ಕೊಂಡು ತಿರ್ಗಾ ಹಿಂದೆ ಹೋಗಿ ಚೇರ್ ಹಾಕ್ಕೊಂಡು ಬಂದೆ. ಎಲ್ಲ ಹೋಟ್ಲ್ ಹಾಕ್ತೀನಿ, ಎಲ್ಲ ಟೈಮ್ ಆಗ್ಬಿಟ್ಟೈತೆ, 12 ಗಂಟೆ ಹೋಟ್ಲೆಲ್ಲ ಹಾಕ್ತೀನಿ ಬೇಗ. ನಮ್ಮ ಹೋಟ್ಲಿಗೆ ಥೈಲ್ಯಾಂಡಿಂದ ಬಂದ್ಬಿಟ್ಟವ್ರೆ ಊಟ ಮಾಡೋದಕ್ಕೆ, ಎಗ್ ರೈಸ್ ತಿನ್ನೋದಕ್ಕೆ. ಇವ್ರು ಬಂದು ಟೊಯೋಟಾ ಕಂಪ್ನಿಗೆ ಏನೋ ಆಡಿಟ್ ಬಂದಿರೋದಂತೆ. ಇವರಲ್ಲಿ ಒಬ್ಬರು ಇಲ್ಲಿಯಾರೆ, ಬ್ಯಾಂಗ್ಳೂರವ್ರೆ. ಅವರು ಇಲ್ಲಿ ಬನ್ನಿ ನಮ್ಮ ಲೋಕಲ್ ಎಗ್ ರೈಸ್ ಟೇಸ್ಟ್ ತೋರಿಸಿ ನಿಮಗೆ ಅಂತ ಕರ್ಕೊಂಡು ಬಂದಿದ್ದಾರೆ. ಅವರು ಒಳೇನೋ ಚೊಯ ಪಯ ಅಂತ ಅವ್ರಿಗೆ ಅರ್ಥನೇ ಆಯ್ತಲ್ಲ. ತಿನ್ನುವಾಗೆಲ್ಲ ಹಿಂಗೆ ತಲೆ ಅಲ್ಲಾಡ್ಸೋದೊಂದು ಅರ್ಥ ಆಯ್ತದೆ ಅಷ್ಟೇ. ಅವರು ಬಂದಿರೋರು ಹೇಳ್ತಿದ್ರು, ಎಲ್ಲ ಅವಾಗಲಿಂದ ಒಂದು 15 ದಿನ ಇಲ್ಲೇ ಆಡಿಟ್ ಮಾಡ್ತಿದ್ದೀವಿ, ಒಂದು ಈ ಥರ ಸಿಟಿ ಒಳಗಡೆ ರೂಮ್ಸು ಮತ್ತು ಹಿಂಗೆಲ್ಲ ಮಾಡಿದ್ದಾರೆ. ಈಗ ಹೋಗ್ತಿದ್ದೀವಿ ಕಂಪ್ನಿ ಆಡಿಟ್ ಎಲ್ಲ ಮುಗಿಸ್ಕೊಂಡು. ಒಂದು ಸಲ ಈ ಮಧ್ಯಾಹ್ನ ಹೇಳಿದೆ ಅವ್ರಿಗೆ, ಲೋಕಲಲ್ಲಿ ಈ ಥರ ಎಗ್ ಫ್ರೈಡ್ ರೈಸ್ ಈ ಥರ ಎಲ್ಲ ತಿಂದರೆ ಸಖತ್ತಾಗಿರುತ್ತೆ ಅಂತ. ಒಂದು ಸಲ ಕರ್ಕೊಂಡೋಗಿ ಅಂತ ಹೇಳಿದರು, ಅದಕ್ಕೆ ಕರ್ಕೊಬಂದೆ. ಅವ್ರು ಇಷ್ಟಪಟ್ಟವ್ರೆ. ಊಟ ಎಲ್ಲಾದ್ರೇನು ನೋಡಿ, ಈಗ ಇವರು ಕೋಟಿ ಅಷ್ಟೊಂದು ಐತೆ ಇವ್ರಿಗೆ, ಹೆಂಗೆ ತಿಂತಿದ್ದಾರೆ. ಈ ಥರ ದುರಂಕಾರ ಇರಬಾರ್ದು. ನಮ್ಮ ಜೊತೆ ನಾವು ಹೇಳಿದ ತಕ್ಷಣ ನಡೀರಿ ಹೋಗೋಣ ಅಂತ ಹಿಂಗೆ ಬಂದು ತಿಂತಿದ್ದಾರೆ. ಹೌದು, ಔಟ್ ಆಫ್ ಕಂಟ್ರಿಯವರು. ಇಲ್ಲಿ ಆ ಥರ ಈ ಥರ ಏನೂ ಇಲ್ಲ ಅವ್ರಿಗೆ. ಹಿಂಗೆ ಇರಬೇಕಣ್ಣ, ದುಡ್ಡು ಬಂದಾಗ ಹಿಗೋದು ಕುಗ್ಗೋದು ಇವೆಲ್ಲ ಇರಬಾರ್ದು ಅಂತ ಮಾತಾಡ್ಸ್ಕೊಂಡು ಹೋದರು. ಗುರು, ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಎಲ್ರಿಗೂ ಬಾಯ್ ಬಾಯ್.